The more I ride this bike, the more I'm falling in love with it. So Alex, we have some bad news. ನನ್ನ ಹಿಂದೆ ಬಂದಿದ್ದು ಒಂದು ಐಶರ್ ಟ್ರಕ್ ಏನು ಮಾಡಿದ್ದಾನೆ, ಟೈರ್ ಬ್ಲಾಸ್ಟ್ ಆಗೋಗ್ಬಿಟ್ಟಿದೆ. ತತ್ತರಿಕೆ ಬ್ರ್ಯಾಂಡ್ ನ್ಯೂ ಗಾಡಿ ಗುರು. ದಾಲೆಕ್ಸ್ ಲಾಸ್ಟ್ ವಿಡಿಯೋಲ್ಲಿ ನೋಡಿದ್ರಿ ಬ್ರಿಕ್ಸ್ಟನ್ 500X ಕ್ರಾಸ್ಫೈರ್. ಸೊ ಆ ವಿಡಿಯೋಲ್ಲೇ ಹೇಳಿದ್ದೆ ನಿಮಗೆ ರನ್ನಿನ್ ಮಾಡ್ತಾಯಿದ್ದೀನಿ, ಇವತ್ತು ರನ್ನಿನ್ ಕಂಪ್ಲೀಟ್ ಆಗೋಗುತ್ತೆ ಅಂತ. ಎಷ್ಟು ಓಡಿದೆ ಗಾಡಿ ನೋಡೋಣ. ಶಿಟ್, ಕೀ ಇಲ್ಲ, ಇದ್ರದ್ದು ಒಂದು ಗೋಳು ಗುರು ಕೀದು. ನಿಮಿಷ ನೋಡಿ, ಇದು ಕೀಲೆಸ್ ಅಲ್ವಾ, ಕೀ ಹತ್ರ ಇದ್ರೇ ಗಾಡಿ ಸ್ಟಾರ್ಟ್ ಆಗೋದು. ಈಗ ಓಡೋಮೀಟ್ರಲ್ಲಿ 760 ಇದೆ, 760. ಸೊ ನಮ್ಮ ಮನೆಗೆ ವಾಪಸ್ಸು ಇನ್ನೂ 150 ಕಿಲೋಮೀಟ್ರ್ ಇದೆ. ಇಲ್ಲಿಂದ 900 ಕಿಲೋಮೀಟ್ರ್ ಆಗುತ್ತೆ ನನ್ನ ಮನೆಗೆ ಹೋಗೋಷ್ಟೊತ್ತಿಗೆ. ಇನ್ನೂ 100 ಕಿಲೋಮೀಟ್ರ್ ಇರುತ್ತೆ ಆ್ಯಕ್ಚುಲಿ. ಸೊ ಇವಾಗ ಪ್ರಾಬ್ಲಮ್ ಏನಂದರೆ XP 100ಅಲ್ಲೇ ಓಡಿಸ್ತಾ ಇರೋದು. ಸ್ಟಾರ್ಟಿಂಗಿಂದ ತೊಗೊಂಡಾಗಿಂದನೂ XP 100 ಕೊಡಿಸ್ತಾ ಇರೋದು ಈ ಗಾಡಿಗೆ. ಇವಾಗ ಇಷ್ಟು ದೂರ ಬಂದಿದ್ದೀವಲ್ಲ, ಇಲ್ಲಿ XP 100 ಎಲ್ಲಿದೆ? ನಾರ್ಮಲ್ ಪೆಟ್ರೋಲೇ ಎಲ್ಲ ಕಡೆ ಸಿಗೋದು, 95 ಕೂಡ ಸಿಗೋಲ್ಲ ಇಲ್ಲೆಲ್ಲೂ. ಬಟ್ ಅಡ್ವಾಂಟೇಜ್ ಏನಂದರೆ ಆಲ್ರೆಡಿ ಟ್ಯಾಂಕಲ್ಲಿ ಒಂದು 40% ಫ್ಯೂಲ್ ಇದೆ, XP 100 ಇದೆ. ಸೊ ಈಗ ನಾನು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಮಿಕ್ಸ್ ಆಗುತ್ತೆ ನಾರ್ಮಲ್ ಫ್ಯೂಲು. ಸೊ ನಾರ್ಮಲ್ ಫ್ಯೂಲ್ ಬಂದು ಅದು 95 ಆಕ್ಟೇನ್ ಕೂಡ ಇಲ್ಲ, ಆ್ಯಂಡ್ E20 ಮಿಕ್ಸು 20% ಎತ್ನಾಲು. ಸೊ XP 100 ಬಂದು 100 ಆಕ್ಟೇನು 0 ಎತ್ನಾಲು. ಸೊ ಮಿಕ್ಸ್ ಆಗುತ್ತಲ್ಲ ಫ್ಯೂಲು, ಇವಾಗ ಮ್ಯಾನೇಜ್ ಮಾಡ್ಬೋದು, ತೊಂದರೆ ಇಲ್ಲ. ಮನೆಗೆ ಹೋಗೋವರೆಗೂ ಏನು ಪ್ರಾಬ್ಲಮ್ ಏನಿಲ್ಲ. ತಿರ್ಗಾ ಮನೆಗೆ ಹೋದ್ಮೇಲೆ ಎಲ್ಲಿ ಆಕ್ಸೆಸ್ ಇದೆ ನಮಗೆ XP 100 ನೋಡ್ಕೊಂಡು ಓಡಿಸ್ಬಿಟ್ರೆ ಏನು ಡಿಫ್ರೆನ್ಸ್ ಆಗೋಲ್ಲ. ಫಸ್ಟ್ ಟೈಮ್ ನಾರ್ಮಲ್ ಓಡಿಸ್ತಾ ಇರೋದು ಬೇಬಿಗೆ E5 E10. ಸೊ ಆ ಬ್ರಿಕ್ಸ್ಟನಲ್ಲೂ ಇದೇ ಪ್ರಾಬ್ಲಮ್ಮು, E5 E10 E20 ರೆಡಿ ಇಲ್ಲ. ಫುಲ್ ಟ್ಯಾಂಕ್ ಅಣ್ಣ, ಸ್ವಲ್ಪ ಕಮ್ಮಿನೇ ಆ್ಯಕ್ಷನ. ಫುಲ್ ಅಂದರೆ ಫುಲ್ ಬೇಡ. ನಾರ್ಮಲ್ ಎಂತುಂದು 110 ఉందా పెరిగిందా రేటు? ಹಾಂ అవునా, చాలండి చాలు 1210. ಓಕೆ, ಫುಲ್ ಏನು ಹಾಕ್ಸಿಲ್ಲ ಆ್ಯಕ್ಚುಲಿ, ಮುಕ್ಕಾಲು ಹಾಕ್ಸಿದ್ದೀನಿ, 90% ಹಾಕ್ಸಿದ್ದೀನಿ. ಟ್ರೈನ್ ಮೋಡಲ್ಲಿದೆ ಗಾಡಿ, ಹೇಳ್ತೀನಿ ಇವತ್ತು. ಆ್ಯಕ್ಚುಲಿ 2 ಮೋಡ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ರೈನು ಮತ್ತು ಸ್ಪೋರ್ಟು ಬರ್ತಾ. ಫುಲ್ ಟ್ಯಾಂಕ್ 100 ಆಕ್ಟೇನಲ್ಲೇ ಇತ್ತಲ್ಲ. ಸೊ ರೈನ್ ಮೋಡಲ್ಲಿ 30% ಪವರ್ ಡ್ರಾಪ್ ಆಗುತ್ತೆ, 25 to 30% ಪವರ್ ಡ್ರಾಪ್ ಆಗುತ್ತೆ. ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ರೈಡ್ ದಿಸ್ ಬೈಕ್. ಇಂಟಿಮಿಡೇಟಿಂಗ್ ಅಬ್ರಪ್ಟ್ ಪವರ್ ಏನೂ ಕೊಡೋಲ್ಲ, ಪೀಸ್ ಆಗಿರುತ್ತೆ. ನೀವು ಫುಲ್ ಥ್ರೋಟಲ್ ಫುಲ್ ಕಾನ್ಫಿಡೆನ್ಸಲ್ಲಿ ಹೋಗ್ಬೋದು, ಆರಾಮಾಗಿ ತೊಗೊಳುತ್ತೆ ಪಿಕಪ್ಪು. ಸೊ ಆ್ಯಕ್ಚುಲಿ ರನ್ನಿಂಗ್ ಮಾಡೋದಕ್ಕೆ ರೈನ್ ಮೋಡು ಪರ್ಫೆಕ್ಟು. ಜಾಸ್ತಿ ಇಂಜಿನ್ ಮೇಲೆ ಸ್ಟ್ರೆಸ್ ಇಲ್ಲ, ಅಬ್ರಪ್ಟ್ ಪವರ್ ಜನ್ರೇಷನ್ ಇಲ್ಲ, ಗ್ರ್ಯಾಜುವಲ್ ಪವರ್ ಡೆಲಿವರಿ, ರಿಡ್ಯೂಸ್ಡ್ ಪವರು, ಸೊ ಲೆಸ್ ಅಗ್ರೆಸಿವ್ ಮ್ಯಾಪು. ರನ್ನಿಂಗ್ ಮಾಡೋದಕ್ಕೆ ಆ್ಯಕ್ಚುಲಿ ರೈನ್ ಮೋಡು ಪರ್ಫೆಕ್ಟು ಫಸ್ಟ್ 1000 ಕಿಲೋಮೀಟರ್ಸು. ಸೊ ರೈನ್ ಮೋಡ್ ಬಿಟ್ಟು ಇನ್ನೊಂದು ಸ್ಪೋರ್ಟ್ ಮೋಡ್ಗೆ ಹಾಕಿದ್ದೆ ಗುರು. ಸ್ಪೋರ್ಟ್ ಮೋಡಲ್ಲಿ ಅವನ ಅಜ್ಜಿ ಗಾಡಿ ಸೌಂಡೇ ಡಿಫ್ರೆಂಟು, ಕಿತ್ಕೊಂಡು ಹೋಗ್ತಾ ಇದೆ ಗಾಡಿ. ಅಂದರೆ ನಿಮಗೆ ಸ್ಟ್ರೀಟ್ ಮೋಡಲ್ಲಿ ಗ್ರ್ಯಾಜುವಲಾಗಿ ಪವರ್ ಕೊಡುತ್ತೆ. ಫುಲ್ ಪವರ್ ಏನೇ ಸ್ಟ್ರೀಟ್ ಮೋಡನು, ಬಟ್ ಗ್ರ್ಯಾಜುವಲಾಗಿ ಕೊಡುತ್ತೆ, ಸಡನ್ನಾಗಿ ಕೊಡೋಲ್ಲ. ಸ್ಪೋರ್ಟ್ ಮೋಡ್ ಹಂಗಲ್ಲ, ರೆಡ್ಡಿ ಇರುತ್ತೆ ಯಾವಾಗಲೂ. ಥ್ರಾಟಲ್ ಓಪನ್ ಮಾಡಿದ ತಕ್ಷಣ ಬೇಗ ಪವರ್ ಜನರೇಟ್ ಮಾಡಿಬಿಡುತ್ತೆ, ಬೇಗ ಓಪನ್ ಆಗುತ್ತೆ ಥ್ರಾಟಲ್ಲು. ಸೊ ಇನ್ನು ಪರ್ಫಾರ್ಮೆನ್ಸ್ ಮೋಡು, ಟ್ರ್ಯಾಕ್ ಮೋಡ್ 2 ಇದೆ. ಅದರಲ್ಲಿ ನೀವು ಫುಲ್ ಥ್ರಾಟಲ್ ರೆಸ್ಪಾನ್ಸೇ ಸೆಟ್ ಮಾಡಿಬಿಡ್ಬೋದು. ಸೊ ಇವಾಗ ಈ 3 ಮೋಡ್ ಏನು ಹೇಳಿದೆ, ಸ್ಟ್ರೀಟು, ಸ್ಪೋರ್ಟು, ರೈನು, ಇದರಲ್ಲಿ ನೀವೇನು ಚೇಂಜ್ ಮಾಡೋಕ್ಕಾಗಲ್ಲ, ಇದೆಲ್ಲ ಪ್ರೀಸೆಟ್ ಮೋಡ್ಸ್ ಇವೆಲ್ಲ. ಟ್ರ್ಯಾಕು ಮತ್ತು ಪರ್ಫಾರ್ಮೆನ್ಸ್ ಮೋಡ್ 2 ಇದೆ. ಸೊ ಅದರಲ್ಲಿ ನೀವು ಇಂಡಿವಿಜುವಲ್ ಪ್ಯಾರಾಮೀಟರ್ಸು ಸೆಟ್ ಮಾಡ್ಕೊಬೋದು. ಸೊ ಥ್ರಾಟಲ್ ರೆಸ್ಪಾನ್ಸ್ ಎಷ್ಟು ಬೇಕು, ಫುಲ್ ಪಿನ್ ಪಾಯಿಂಟ್ ಅಕ್ಯುರೇಸಿ ಬೇಕಾ ಅಥವಾ ಸ್ವಲ್ಪ ಡಿಲೇ ಇರಬೇಕಾ, ಎಲ್ಲ ಸೆಟ್ ಮಾಡ್ಬೋದು ಅದರಲ್ಲಿ. ಸೊ ಅದರಲ್ಲಂತೂ ಇನ್ನೂ ಮೆಂಟಲ್ ಆಗಿರುತ್ತೆ ಅಂದ್ಕೊಳ್ಳಿ ಗಾಡಿ. ವೆರಿ ಶಾರ್ಪ್ ಇರುತ್ತೆ ಥ್ರಾಟಲ್, ನೀವು ಸ್ವಲ್ಪ ಚೇಂಜ್ ಮಾಡಿದ್ರೂ ಅಷ್ಟಕ್ಕೆ ರಿಯಾಕ್ಟ್ ಆಗುತ್ತೆ. ಸೊ ದಟ್ಸ್ ಗನ್ನ ಬಿ ಈವನ್ ಮೋರ್ ಬ್ರೂಟಲ್ ಆನ್ ದಿಸ್ ಬೈಕ್. ಸ್ಪೋರ್ಟ್ ಮಾಡಲೇ ತಡೆಯೋಕ್ಕಾಗ್ತಾಯಿದ್ದಿಲ್ಲ ಗುರು, ಹೆಂಗೆ ಕಿತ್ಕೊಂಡೋಗುತ್ತೆ ಗೊತ್ತಾ ಗಾಡಿ. ನಾನು ತೋರಿಸ್ತೀನಿ ಅವೆಲ್ಲ. ಸೊ ಇವತ್ತು AGV ಹೆಲ್ಮೆಟ್ ಹಾಕ್ಕೊಂಡಿರೋದ್ರಿಂದ ಐ ಡಿ ನಾಟ್ ಇವನ್ ಗೆಟ್ ದ ಮೈಕ್. ಸೊ ಇದರಲ್ಲಿ ವಾಯ್ಸು ನಿಮಗೆ ಸೌಂಡ್ ಎಲ್ಲ ಕೇಳಿಸಲ್ಲ ಜಾಸ್ತಿ. ಸೊ ಆಗ್ಬಿಡಲಿ, ಇದೆಲ್ಲ ಸ್ವಲ್ಪ ರನ್ನಿಂಗ್ ಎಲ್ಲ ಮುಗಿಸ್ಬಿಡಲಿ, ಒಂದೊಂದೇ ತೋರಿಸ್ತೀನಿ ನಿಮಗೆ. ಸ್ಪೋರ್ಟಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸ್ಪೋರ್ಟು, ಟ್ರ್ಯಾಕು, ಪರ್ಫಾರ್ಮೆನ್ಸ್ ಎಲ್ಲ ತೋರಿಸ್ತೀನಿ. ಮೆಂಟಲ್ ಗಾಡಿ ಗುರು. ದ ಮೋರ್ ಐ ರೈಡ್ ದಿಸ್ ಬೈಕ್, ದ ಮೋರ್ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಇಟ್. ಅಷ್ಟು ಇಷ್ಟ ಆಗ್ತಿದೆ ಗಾಡಿ ನನಗಿದು. ಅವನ ಅಜ್ಜಿ ಪವರ್ ಅಂದರೆ ಪವರ್ ಹೌಸ್ ಗುರು ಗಾಡಿ ಇದು.
Seriously, hats off to KTM for creating such a marvel. Crazy machine. ಸೊ ಈಗ ಪ್ಲ್ಯಾನ್ ಏನಿಲ್ಲ, ನಮ್ಮ ಬಾಯ್ಸು ಪೆನುಕೊಂಡ ನೋಡಿಲ್ವಂತೆ, ಇಲ್ಲೇ ಪಕ್ಕದಲ್ಲೇ ಇರೋದು ಪೆನುಕೊಂಡ. ಸೊ ಪೆನುಕೊಂಡ ಅವ್ರ ಜೊತೆ ಜಾಯ್ನ್ ಆಗಿ ಅಲ್ಲಿಂದ ಮನೆಗೆ ಸೀದಾ ಹೊಡಿತೀನಿ, ಮನೇಲಿ ಹಾಕ್ತೀನಿ ವಾಪಸ್ ಕ್ಯಾಮ್ರಾ. ಸೊ ಮನೆವರೆಗೂ ಕ್ಯಾಮ್ರಾ ನಾನು ಮೌಂಟ್ ಮಾಡಲ್ಲ, ಸುಮ್ಮನೆ ಇದು ಒಂಥರ ವೆಯ್ಟ್ ಜಾಸ್ತಿ ಇರುತ್ತೆ ಆ್ಯಂಡ್ ಓಡಿಸೋದಕ್ಕೆ ಒಂಥರ ಕಿವಿಯೆಲ್ಲ ಬೇಗ ಒತ್ತತ್ತೆ, ಫ್ರೀ ಇರಲ್ಲ. ವಿಲ್ ಗೆಟ್ ಹೋಮ್ ಆ್ಯಂಡ್ ಐಲ್ ಶೋ ಯು ಹೌ ಮಚ್ ರನ್ನಿಂಗ್ ವಿ ಹ್ಯಾವ್ ಕವರ್ಡ್ ಟುಡೇ. ಮೋಸ್ಟ್ಲಿ ಇನ್ನೊಂದು 50 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಬಾಕಿ ಇರುತ್ತೆ ಅಷ್ಟೇ ಇವತ್ತಾದಮೇಲೆ. ಸೊ ಅದನ್ನು ಬೇಗ ಮುಗಿಸ್ಕೊಂಬಿಡ್ಬೋದು. ಐ ಆಮ್ ಗೆಟಿಂಗ್ ದ ಬೈಕ್ ರೆಡಿ ಫಾರ್ ಸಮಥಿಂಗ್, ಫಾರ್ ಅನ್ ಇವೆಂಟ್. ಎಲ್ಲೋ ತೊಗೊಂಡೋಗ್ಬೇಕು ಆ್ಯಕ್ಚುಲಿ ನಾವು ಗಾಡಿನ, ಎಲ್ಲಿ ಏನು ಯಾವಾಗ ಎಲ್ಲ ನೋಡ್ತೀರಾ ಸೋನು. ಸೊ ಬನ್ನಿ, ಲೆಟ್ಸ್ ಗೋ ಹೋಮ್ ನಾವು. ಸೊ ಡಲೆಗ್ಸ್, ವಿ ಹ್ಯಾವ್ ಸಮ್ ಬ್ಯಾಡ್ ನ್ಯೂಸ್. ಇದು ನಡೆದಿರೋದು April 5th ಸಂಡೇ, April 5th. ಇವತ್ತು 22nd. ಸೊ ನಮ್ಮ ಬಳ್ಳಾರಿ ಬಾಯ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಆ ಬ್ರಿಕ್ಸ್ಟನ್ 500 ವಿಡಿಯೋ ಏನು ನೋಡಿದ್ರಿ ಲಾಸ್ಟ್ ವಿಡಿಯೋ, ಸೊ ಅದಾದಮೇಲೆ ಐ ಟುಕ್ ದೆಮ್ ಟು ಪೆನುಕೊಂಡ ಫೋರ್ಟ್ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾನು ಬೆಂಗಳೂರು ಕಡೆ ಹೊರಟೆ. ಸೋಲೋ, ನಾನು ಒಬ್ಬನೇ ಹೋಗಿದ್ದಿದ್ದು, ನನ್ನ ಜೊತೆ ಯಾರೂ ಇರಲಿಲ್ಲ. ಸೊ ಆಫ್ಟರ್ ಐ ಎಂಟರ್ಡ್ ಕರ್ನಾಟಕ, ಒಂದು ರೀಜನ್ ಏನಾಯಿತು, ಒಂದು ಆಕ್ಸಿಡೆಂಟ್ ನಡೆದಿದೆ ಆಲ್ರೆಡಿ. ಯಾರೋ ಒಬ್ಬ ಓಲ್ಡ್ ಏಜ್ ವ್ಯಕ್ತಿ ರೋಡ್ ಸೆಂಟ್ರಲ್ಲೇ ಬಿದ್ದಿದ್ದಾನೆ, ಆ್ಯಕ್ಚುಲಿ ಇನ್ನೂ ಕುತ್ಕೊಂಡೇ ಇದ್ದಾನೆ. ಫುಲ್ ಎಲ್ಲ ಸ್ಲೋ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಅದು 2 ಲೇನ್ ಹೈವೇ, ರೈಟ್ ಸೈಡ್ ಲೈನ್ ಫ್ರೀ ಇತ್ತು, ಆ ಕಡೆಯಿಂದ ಪಾಸ್ ಆಗ್ತಾ ಅವರೆಲ್ಲರೂ. ಈ ಅಪ್ಪ ಇನ್ನೂ ಕೂತ್ಕೊಂಡೇ ಇದ್ದಾನೆ ರೋಡಲ್ಲಿ. ಸೊ ಇದನ್ನು ದೂರದಿಂದನೇ ಅಬ್ಸರ್ವ್ ಮಾಡಿ ಫುಲ್ ಎಲ್ಲ ಸ್ಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮುಂದೆ ಒಂದು ಸ್ವಿಫ್ಟ್ ಇತ್ತು, ವೈಟ್ ಸ್ವಿಫ್ಟು. ಸೊ ನನಗೆ ದಾರಿನೂ ಇರಲಿಲ್ಲ ಅಲ್ಲಿ ಮುಂದೆ ಪಾಸ್ ಆಗ್ಬಿಡೋಕ್ಕೆ. ಏನಾಗಿದೆ ನೋಡ್ಕೊಂಡು, ಇಂಟರ್ಸೆಕ್ಷನ್ ಬೇರೆ ಇತ್ತದು. ಸೊ ಸ್ಲೋವಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಹಿಂದೆ ಬಂದಿದ್ದು ಒಂದು ಐಷರ್ ಟ್ರಕ್ ಏನು ಮಾಡಿದ್ದಾನೆ, ಅವ್ನು ನೋಡ್ಕೊಂಡಿಲ್ಲ ಇದನ್ನು. ಸೊ ಐ ಡೋಂಟ್ ನೋ, ಆ ಡ್ರೈವರ್ ಏನು ಫೋನಲ್ಲಿದ್ದ ಅಥವಾ ಅರ್ಧಂಬರ್ಧ ನಿದ್ದೆ ಬಂದ್ಬಿಟ್ಟಿತ್ತ ಅವನಿಗೆ, ಏನಕ್ಕೆ ಅಂತ ಗೊತ್ತಿಲ್ಲ. ಹಿ ಡಿಡ್ ನಾಟ್ ಅಪ್ಲೈ ಬ್ರೇಕ್ಸ್ ಅಟ್ ಆಲ್, ಬ್ರೇಕ್ಸೇ ಹೊಡೆದಿಲ್ಲ ಅವನು. ಲಾಸ್ಟ್ ಮೂಮೆಂಟಲ್ಲಿ ನೋಡಿದ್ದೆ ಇಮ್ಮಿಡಿಯೇಟಾಗಿ ರೈಟ್ ಹೊಡೆದು ನನಗೆ ಸೀದಾ ಇಂಪ್ಯಾಕ್ಟ್ ಹೊಡಿಬೇಕಾಗಿತ್ತು. ಆ್ಯಕ್ಚುಲಿ ನನ್ನಿಂದನೇ ಬಂದಿರೋದವನು, ಸೀದಾ ಹೊಡಿಬೇಕಾಗಿತ್ತು ನನಗೆ. ಬಟ್ ಹೆಂಗೋ ಲಕ್ಕಿಲಿ ಫುಲ್ ರೈಟ್ ಹೊಡೆದಿದ್ದಾನೆ, ಗಾಡಿದು ರೈಟ್ ಸೈಡ್ ಹಿಂಗೆ ಟಚ್ ಮಾಡ್ಕೊಂಡು ಹಿಂಗೆ ಹೋಗಿದ್ದಾನೆ. ಸೊ ನನಗೆ ಫ್ರಂಟಿಂದ ಹೊಡೆದಿಲ್ಲ ಲಾರಿ, ಸೈಡಿಂದ ಹಿಂಗೆ ಹೊಡ್ಕೊಂಡು ಹಿಂಗೆ ಹೊಟ್ಟೋಗೈತೆ. ಸೊ ಈ ಫೋರ್ಸ್ಗೆ ನಾನು ಸೈಡು ಪುಷ್ ಆಯಿತು, ಲೆಫ್ಟ್ ಸೈಡ್ ಪುಷ್ ಆಯಿತು ಗಾಡಿ. ಹೋಗ್ಬಿಟ್ಟು ಸೈಡಲ್ಲಿ ನಿಲ್ಲಿಸ್ಕೊಂಡೆ. ನಾನು ಆ್ಯಕ್ಚುಲಿ ಗಾಡಿಯಿಂದ ಬಿದ್ದು ಇಲ್ಲ, ಏನೂ ಇಲ್ಲ. ಹೋಗಿ ನಿಲ್ಲಿಸ್ಕೊಂಡೆ. ಹಿಂದೆ ಒಂದು ಸತಿ ಹಿಂಗೆ ತಿರುಗಿ ನೋಡಿದೆ, ಟೈರ್ ಬ್ಲಾಸ್ಟ್ ಆಗೋಗ್ಬಿಟ್ಟಿದೆ. ಆ ಇಂಪ್ಯಾಕ್ಟ್ಗೆ ಮೇಯ್ನ್ ಟೈರ್ ತೊಗೊಂಡಿದ್ದೆ, ರೇರ್ ಟೈರ್ ಬ್ಲಾಸ್ಟ್ ಆಗಿ ಎಕ್ಸಾಸ್ಟ್ ಸೈಡ್ ಒಂದು ಸ್ವಲ್ಪ ಡೆಂಟ್ ಆಗಿ, ಆಮೇಲೆ ರೇರ್ ಪ್ಯಾಸೆಂಜರ್ ಫುಟ್ರೆಸ್ಟ್ ರೈಟ್ ಸೈಡು, ಆಮೇಲೆ ಸಬ್ ಫ್ರೇಮಲ್ಲಿ ಒಂದು ಚಿಕ್ಕ ಕ್ರ್ಯಾಕ್ ಇದೆ, ಆಮೇಲೆ ಟೇಲ್ ಟೈಡಿ ಸ್ಟಾಕ್ ಫೆಂಡರ್ ಬರುತ್ತಲ್ಲ, ಇಂಡಿಕೇಟರ್ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಅದು ಬ್ರೇಕ್ ಆಗಿತ್ತು. ಲಕ್ಕಿಲಿ ನನಗೊಂದು ಸ್ಕ್ರ್ಯಾಚ್ ಕೂಡ ಬಿದ್ದಿಲ್ಲ. ಅದ್ರದ್ದು ಫುಲ್ ಫುಟೇಜು ಆ್ಯಕ್ಚುಲಿ ಅಲ್ಲೊಬ್ಬರು ಯಾರೋ ಬೇರೆಯವ್ರು ಹೋಗ್ತಿದ್ರು, ನಮ್ಮ DVN ಅವರು 360 ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರದ್ದು ಒಂದು ಫುಲ್ ಫುಟೇಜ್ ನನಗೆ ಕೊಟ್ಟರು ಅವರು, ದೀಕ್ಷಿತ್ ಅಂದ್ಬಿಟ್ಟು ಅವ್ರ ಹೆಸರು. ಆ ಫುಟೇಜ್ ನೋಡ್ಕೊಂಬನ್ನಿ. ಇವಾಗ ಹೊರಟಿದ್ದೀವಿ. ಇವತ್ತಿದ್ದು ಮಾರ್ನಿಂಗ್ ರೈಡ್ ಬಂದುಬಿಟ್ಟು ಶಟ್ ಏನೋ ಆಗಿದೆಲ್ಲ ಇಲ್ಲಿ. ಒಂದು ನಿಮಿಷ ಏಯ್ ಹೇಳಿ ಬ್ರೋ ಹೇಳಿ ಏನಾಯ್ತು. ಓ ಶಟ್ ಓ ದೀಪಕ್ ಬ್ರೋ, ಒಬ್ಬರೇ ಇದ್ರಾ ಬ್ರೋ? ಇಲ್ಲ, ಆಲ್ರೆಡಿ ಇವರಿಬ್ರು ಅಲ್ಲಿ ಕೊಟ್ಕೊಂಡು ಬಿದ್ದಿದ್ದಾರೆ. ಅದನ್ನ ನೋಡ್ಕೊಂಡು ಇದು ಮಾಡಿದ್ವಿ. ನೋಡಿದೆ ಜಸ್ಟ್ ಇಲ್ಲೇ ನೋಡಿದ್ರಲ್ಲ ಡಾರ್ಲಿಂಗ್ಸ್, ಸಚ್ ಅ ಡಿಸಪಾಯಿಂಟ್ಮೆಂಟ್ ಗುರು ಅವತ್ತಂತೂ. ತತ್ತೇರಿಕೆ ಇದಾಗಿದ್ದೆ ಫಸ್ಟ್ ಸರ್ವಿಸ್ ಮಾಡಿಸಿ ಎಕ್ಸಾಸ್ಟು ಎಲ್ಲ ಚೇಂಜ್ ಮಾಡಿಸ್ಬೇಕಾಗಿತ್ತು. ಸೊ ಹಿಂಗಾಯಿತು ಗಾಡಿ.
ಈಗ ಇದು ಇಟ್ಸ್ ಎ ಫಾರಿನ್ ಬೈಕ್ ಅಲ್ವಾ, ಎಲ್ಲ ಇದಕ್ಕೆ ಆಸ್ಟ್ರೇಲಿಯಾಯಿಂದನೇ ಬರಬೇಕು ಪಾರ್ಟ್ಸು. ಸೊ ಐ ಥಿಂಕ್ ದೇ ವಿಲ್ ಟೇಕ್ ಎ ಲಾಟ್ ಆಫ್ ಟೈಮ್. 1 ತಿಂಗಳು ಆಗುತ್ತೆ ಇವಾಗಿಂದ. ಆ್ಯಕ್ಚುಲಿ 5ನೇ ತಾರೀಕು ಆಗಿರೋದು, ಆಲ್ರೆಡಿ 2 ವೀಕ್ಸ್ ಮೇಲೆ ಆಯಿತು. ಸೊ ಇನ್ಶೂರೆನ್ಸು ಸರ್ವೇಯರು ಎಲ್ಲ ಬಂದು ನೋಡಿಕೊಂಡು ಎಲ್ಲ ಅಪ್ರೂವ್ ಮಾಡಿ ಪಾರ್ಟ್ಸ್ ಎಲ್ಲ ಆರ್ಡರ್ ಮಾಡಿದ್ದಾರೆ ಈಗ KTM-ಅಲ್ಲಿ. ಐ ಥಿಂಕ್ ಇವಾಗಿಂದನೂ ಸ್ಟಿಲ್ 1 ಮಂತ್ ಬೇಕು ಪಾರ್ಟ್ಸು ಬರೋಕ್ಕೆ. ಐ ಥಿಂಕ್ ಬೈಕ್ ಈಸ್ ಇನ್ ರೈಡಿಂಗ್ ಕಂಡೀಷನ್, ಏನು ತೊಂದರೆ ಆಗಿಲ್ಲ, ಓಡ್ಸೋಕ್ಕೇನು ತೊಂದರೆ ಇಲ್ಲ. ರೇರ್ ಟೈರ್ ಒಂದು ಚೇಂಜ್ ಮಾಡಿಕೊಂಡ್ರೆ ಓಡಿಸ್ಬೋದು. ಅದನ್ನೇ ನೋಡ್ತಾ ಇದ್ದೀವಿ ಈಗ. KTM ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ರೇರ್ ಟೈರ್ ಒಂದು ಇದು ಮಾಡಿಕೊಡಿ, ಅಟ್ಲೀಸ್ಟ್ ಗಾಡಿ ಓಡಿಸ್ತಾ ಇರ್ಬೋದು ಅಲ್ಲಿವರೆಗೂ. ಸುಮ್ಮನೆ ಅಲ್ಲಿ ಪಾರ್ಕ್ ಮಾಡೋದಕ್ಕಿಂತ ಸರ್ವೀಸಲ್ಲಿ ಓಡ್ತಾ ಇರಲಿ ಗಾಡಿ, ಏನು ತೊಂದರೆ ಇಲ್ಲ, ಓಡ್ಸೋಕ್ಕೇನು ಪ್ರಾಬ್ಲಮ್ ಇಲ್ಲ. ಟೈರ್ ಡ್ಯಾಮೇಜ್ ಅಷ್ಟೇ ಆಗಿರೋದು ಮೇಜರು ಅಂತ ನನ್ನ ಫೀಲಿಂಗು. ಬಟ್ ಇನ್ಸ್ಪೆಕ್ಟ್ ಮಾಡಿ ಡೀಟೇಲಾಗಿ ಅದು ಕೈ ಇಟ್ರೆ ಗೊತ್ತಾಗೋದು ಒಳಗಡೆ ಏನಾದರೂ ಬೇರೆ ಏನಾದರೂ ಕಾಂಪ್ಲಿಕೇಶನ್ ಇದೆಯಾ ಅಂತ. ಯಾಕಂದರೆ ಬೇರಿಂಗು ಸ್ವಿಂಗಾಮು ಎಲ್ಲ ಇರುತ್ತಲ್ಲ. ಬಟ್ ಏನೂ ಇಲ್ಲ, ಅವರು ಸರ್ವೀಸಲ್ಲೂ ಅದೇ ಹೇಳಿದ್ರು, ಏನಿಲ್ಲ ಟೈರ್ ಒಂದು ಚೇಂಜ್ ಮಾಡ್ಕೊಂಡ್ರೆ ಓಡಿಸ್ಕೊಬೋದು ಅಂತ. ಬಟ್ ಅದೇ ನೋಡ್ತಾ ಇದ್ದೀವಿ ಏನು ಮಾಡೋದು ಇವಾಗ ಅಂತ. ಅಲ್ಲೇ ಬಿಡೋದ ಪಾರ್ಟ್ಸ್ ಬರೋವರೆಗೂ, ಅಥವಾ ಅಟ್ಲೀಸ್ಟ್ ಟೈರ್ ಹಾಕ್ಬಿಟ್ಟು ಟೆಸ್ಟ್ ಮಾಡೋದಾ, ಬೇರೆ ಏನಾದರೂ ಆಗಿದೆಯಾ ಕಾಂಪ್ಲಿಕೇಶನ್ ಅಂತ ಚೆಕ್ ಮಾಡೋದಾ ಏನಂತ ನೋಡಬೇಕೀಗ. ಅವ್ರಿಗೇನು ಅಪ್ರೂವಲ್ ಬೇಕಂತೆ KTM-ಅಲ್ಲಿ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಏನೇ ಇದ್ರೂ ನಾನು ಅಪ್ಡೇಟ್ಸ್ ಕೊಡ್ತೀನಿ ನಿಮಗೆ. ಬ್ರ್ಯಾಂಡ್ ನ್ಯೂ ಗಾಡಿಗಿರೋ ಸಚ್ ಅ ಡಿಸಪಾಯಿಂಟ್ಮೆಂಟ್. ಒಂದು ರೀತಿಲಿ ನನ್ನ ನಸೀಬ್ ತುಂಬ ಚೆನ್ನಾಗಿದೆ ಅಂತಲೇ ಅನ್ಕೊಬೇಕು. ಯಾಕಂದರೆ ಅಷ್ಟು ದೊಡ್ಡ ಲಾರಿ ಹೊಡೆದಿನೋ ನನಗೊಂದು ಸ್ಕ್ರಾಚ್ ಆಗಿಲ್ವಲ್ಲ. ಸೊ ಈ ಗಾಡಿ ಏನಾದರೂ ಆದರೂ ರೆಡಿ ಮಾಡ್ಬೋದು, ಎಷ್ಟೆಷ್ಟ ಮೆಟಲ್ ಏನು ಅಂತ ಇದಾದ್ರೂ ಹೊಸ ಗಾಡಿನೇ ತೊಗೊಬಿಡ್ಬೋದು. ಬಟ್ ನಮ್ಮ ಬಾಡಿಗೆ ಏನಾದರೂ ಆಯಿತು ಅಂದರೆ ಯು ಕ್ಯಾನ್ ನೆವರ್ ರಿವರ್ಸ್ ಇಟ್. ಒರಿಜಿನಲ್ ಕಂಡೀಷನ್ ಥರ ನೀವು ಯಾವತ್ತೂ ತರೋಕ್ಕಾಗಲ್ಲ. ಸೊ ದಟ್ ಈಸ್ ಒನ್ ಥಿಂಗ್. ಆ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇತ್ತು ಅನಿಸುತ್ತೆ, ನನಗೇನು ಆಗಿಲ್ಲ. ಸೊ ಗಾಡಿದೆಲ್ಲ ಇವೆಂಚುಲಿ ಸಾರ್ಟ್ ಮಾಡ್ಕೋತೀವಿ, ಅದೇನು ತೊಂದರೆ ಇಲ್ಲ. ಐ ಆಮ್ ಹಿಯರ್, ಹೆಲ್ತಿ, ದಟ್ಸ್ ಆಲ್ ದಟ್ ಮ್ಯಾಟರ್ಸ್. ಯಾಕೆಂದರೆ ಜಸ್ಟ್ ಇಮ್ಯಾಜಿನ್, ಅಷ್ಟು ದೊಡ್ಡ ಗಾಡಿ ಏನು ಬೇಕಾದ್ರೂ ಆಗ್ಬೋದಿತ್ತಲ್ವಾ. ಲೈಫ್ ಲಾಂಗ್ ಹ್ಯಾಂಡಿಕ್ಯಾಪ್ ಕೋಟಾನಲ್ಲಿ ಬದುಕಕ್ಕೆ ನನಗಂತೂ ಕಾಂಟ್ ಇವನ್ ಇಮ್ಯಾಜಿನ್ ದಟ್. ಸೊ ಅದಕ್ಕೆ ಹೇಳೋದು, ರೋಡ್ಸ್ ಆರ್ ವೆರಿ ವೆರಿ ಅನ್ಪ್ರೆಡಿಕ್ಟಬಲ್. ನೀವು ಫಾಸ್ಟೇ ಹೋಗ್ಬೇಕು ಅಂತಲೂ ಏನೂ ಇಲ್ಲ, ನೀವೇನು ಮಾಡಬೇಕಂತನೂ ಏನೂ ಇಲ್ಲ. ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡು ಏನೋ ನೋಡ್ತಾ ಇರ್ತೀರಾ, ಯಾರೋ ಮಾಡೋ ಮಿಸ್ಟೇಕಿಗೆ ಬಂದು ನಿಮಗೆ ಹೊಡಿತಾರೆ. ವೆರಿ ವೆರಿ ಅನ್ಪ್ರಿಡಿಕ್ಟಬಲ್ ಗುರು ರೋಡ್ಸು. ಸೊ ನನ್ನ 2020 ಜಿಕ್ಸರ್ ಕ್ರ್ಯಾಶ್ ಆದಮೇಲೆ ಇದೇ ಪ್ರಾಬಬ್ಲಿ ಬಿಗ್ ಬೈಕಲ್ಲಿ ನಾನು ತಿರ್ಗಾ ಫೇಸ್ ಮಾಡಿರೋದು ಒಂದು ರೋಡ್ ಇನ್ಸಿಡೆಂಟು. ಬಟ್ ಲಕ್ಕಿಲಿ ಮೈ ಗಾಡ್ಸ್ ಗ್ರೇಸ್, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಂದ ನಾನು ಸೇಫಾಗಿದ್ದೀನಿ. ಗಾಡಿನೂ ಏನು ಜಾಸ್ತಿ ಎಲ್ಲ ಏನು ಇದಾಗಿಲ್ಲ, ಪಾರ್ಟ್ಸ್ ಬಂದಿದೆ ಫುಲ್ಲು. ಯು ಕ್ಯಾನ್ ಮೇಕ್ ಇಟ್ ಲೈಕ್ ಬ್ರ್ಯಾಂಡ್ ನ್ಯೂ ಅಗೇನ್, ಏನು ತೊಂದರೆ ಇಲ್ಲ. ಸೊ ಆ ಇನ್ಶೂರೆನ್ಸ್ ಪ್ರಾಸೆಸ್ಗೆ FIR ಮಾಡಲೇಬೇಕಿತ್ತು. ಅವತ್ತೇನಾಗಿತ್ತು, ಸಂಡೇ. ಸೊ ಸಂಡೇ ನಿಮಗೆ ಗೊತ್ತು, ಗೌರ್ಮೆಂಟ್ ಕೆಲಸಗಳು ಯಾವುದೂ ಆಗಲ್ಲ, ಕೋರ್ಟ್ ಇರಲ್ಲ, RTOದವ್ರು ಇರಲ್ಲ, ಯಾರೂ ಇರಲ್ಲ. ಸೊ 3 ಡೇಸ್ ನಾನು ಅಪ್ ಆ್ಯಂಡ್ ಡೌನ್ ಮಾಡಿದೆ ಮನೆಯಿಂದ ತಿರ್ಗಾ ಆ ಲೊಕೇಶನ್ಗೆ. ಗಾಡಿ ಅಲ್ಲೇ ಇತ್ತು, ಸ್ಟೇಷನಲ್ಲೇ ಇತ್ತು. FIR ಮಾಡಿಸ್ಬಿಡಿ, ಇಲ್ಲಾಂದರೆ ಸುಮ್ಮನೆ ಇನ್ಶೂರೆನ್ಸಲ್ಲಿ ತಕರಾರು ಮಾಡ್ತಾರೆ ಅಂದ್ಬಿಟ್ಟು ಸರ್ವಿಸ್ ಅವ್ರು ಹೇಳಿದ್ರು. ಅದರ್ವೈಸ್ ನಾನು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೆ ಟ್ರಾನ್ಸ್ಪೋರ್ಟು, ಅಲ್ಲಿಂದ ಶೋರೂಮ್ಗೆ ಹಾಕ್ಸೋಕ್ಕೆ ಡೈರೆಕ್ಟ್ ಸಂಡೇನೇ. ಸರಿ, ಇವ್ರು FIR ಬೇಕೇ ಬೇಕು ಅಂತ ಹೇಳಿದ್ರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. FIR ಮಾಡಿಸಿದ್ರೆ ಗಾಡಿ ಸ್ಟೇಷನಲ್ಲಿ ಇರುತ್ತೆ, ಅದು ರಿಲೀಸ್ ಆಗೋವರೆಗೂ. ಥರ್ಡ್ ಪಾರ್ಟಿ ಯಾರು ಇನ್ವಾಲ್ವ್ ಆಗೋರೆ ಅವ್ರನ್ನ ಕರೆಸಿ ಅವ್ರ ಗಾಡಿನೂ ಲಾಕ್ ಮಾಡಿ ಇಟ್ಕೊಂಡಿರ್ತಾರಲ್ಲಿ. ಸೊ ಏನು ತೊಂದರೆ ಇಲ್ಲ. ನಮ್ಮ ಆಪೋಸಿಟ್ ಅವ್ರ ಓನರ್, ಟ್ರಕ್ ಡ್ರೈವರ್, ಅವ್ರ ಟ್ರಕ್ ಓನರ್ ಯಾರಿದ್ರು ಅವರು ಸ್ವಲ್ಪ ಸೆನ್ಸಿಬಲಾಗೇ ಇದ್ದರು ಪಾರ್ಟಿ. ನಮಗೇನು ಆ ಥರ ಏನೋ ಚಾಲೆಂಜ್ ಮಾಡಲಿಲ್ಲ ಅವರು. ಅಂದರೆ ಯಾಕೆ ಸರ್ ಇದು FIR ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಏನೂ ಹೇಳಲಿಲ್ಲ. ಅವ್ರಿಗೂ ಗೊತ್ತಿದ್ದು ಇದು ದೊಡ್ಡ ಗಾಡಿ ಅಲ್ವಾ, ಇನ್ಶೂರೆನ್ಸ್ ಬೇಕೇ ಬೇಕು, ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕು ಅಂದರೆ FIR ಮಾಡಲೇಬೇಕು. ಇಲ್ಲಾಂದರೆ ಅವ್ರು ಎಲ್ಲಿ ಕೊಡೋಕ್ಕಾಗುತ್ತೆ ಇಷ್ಟೆಲ್ಲ ಕಾಂಪನ್ಸೇಷನ್. ಇದಕ್ಕೆಲ್ಲ ಇವಾಗ ಬಿಲ್ಗಳು ಲಕ್ಷಗಟ್ಟಲೆ ಬರುತ್ತೆ. ಎಷ್ಟು ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ ಎಲ್ಲ ಫೈನಲೈಸ್ ಆದಮೇಲೆ. ಸೊ ಇದನ್ನೆಲ್ಲ ಥರ್ಡ್ ಪಾರ್ಟಿ ಅವರು ಎಲ್ಲಿಂದ ಕೊಡ್ತಾರೆ ಹೇಳಿ, ಆ ಟ್ರಕ್ ಓನರ್ ಅವರಲ್ಲ. ಸೊ ಅವ್ರಿಗೆ ಗೊತ್ತಿತ್ತು FIR ಮಾಡಲೇಬೇಕು ಇನ್ಶೂರೆನ್ಸ್ ಕ್ಲೇಮ್ಗೆ ಅಂದ್ಬಿಟ್ಟು. ಸರಿ, ಅವರು ಕೋಆಪ್ರೇಟ್ ಮಾಡಿದ್ರು. ಅವರೂ ಆ್ಯಕ್ಚುಲಿ 3 ದಿವಸ ಅಪ್ ಆ್ಯಂಡ್ ಡೌನ್ ಮಾಡಿದ್ರು ಸ್ಟೇಷನ್ಗೆ. ಸೊ ಆ ಪ್ರಾಸೆಸ್ ಎಲ್ಲ ಆದಮೇಲೆ ಅಲ್ಲಿಂದ ನಾವು KTM ಸರ್ವೀಸಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿಸ್ಬಿಟ್ಟೆ ಗಾಡಿನ. ಸೊ ಇಟ್ಸ್ ಬಿನ್ ದೇರ್ ಸಿನ್ಸ್ 2 ವೀಕ್ಸ್ ನಾವು. ಒಳ್ಳೆ ಮೆಸ್ಸಿ ಸಿಚುವೇಶನ್ ಗುರು ಇದು. ಒಂದು ತಲೆ ನಾವು ಲಾಸ್ಟ್ 2 ಇಯರ್ಸಿಂದ 7.5 ಬೇರೆ ನಡೀತೈತೆ ನಮ್ಮ ರಾಶಿಗೆ. ಸೊ ಆ ದೇವರು ಅದೇನೇನು ಪರೀಕ್ಷೆ ಮಾಡ್ದಾನ ಮಾಡಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನನ್ನ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ ಈ ನಡುವೆ. ಸೊ ಫಿನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ ಒಂದು ಓಕೆ ಚೆನ್ನಾಗಿದ್ದೀನಿ. ಬಟ್ ಅದರ್ವೈಸ್ ಲಾಸ್ಟ್ 2 ಇಯರ್ಸ್ ಹ್ಯಾವ್ ಬೀನ್ ಚಾಲೆಂಜಿಂಗ್ ಟೈಮ್ ಫಾರ್ ಮೀ. ಸೊ ನೋಡಿ, ಮೇಲಿಂದ ಮೇಲೆ ಈ ಥರ ಏನಾದರೂ ಒಂದು, ಇದು ಆ್ಯಕ್ಚುಲಿ ನಮ್ಮದೇನು ಫಾಲ್ಟೇ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಸ್ಲೋ ಮಾಡಿದ್ದೇ ತಪ್ಪಾಗೋಯ್ತು. ಅಲ್ಲಿ ಇಂಟರ್ಸೆಕ್ಷನ್ನು, ಅಲ್ಲಿ ಆಕ್ಸಿಡೆಂಟ್ ಆಗಿರೋದಕ್ಕೆ ಸ್ಲೋ ಮಾಡಿದ್ದಕ್ಕೆ ನೋಡಿ ಹಿಂಗಾಯಿತು. ಸ್ಲೋ ಮಾಡಿದ್ದಿದ್ದಿಲ್ಲ, ಹೊಡ್ಕೊಂಡು ಹೊಟ್ಟೋಗಿದ್ರೆ ಏನೂ ಆಗ್ತಾಯಿದ್ದಿಲ್ಲ. ಬಟ್ ಅದೇನೇ ಇರ್ಬೋದು, ಈ ಸಿಚುವೇಷನಲ್ಲಿ ನನಗೆ ಸಿಕ್ಕಾಪಟ್ಟೆ ಅವತ್ತು ಹೆಲ್ಪ್ ಮಾಡಿದ್ದು ನಮ್ಮ ಅರುಣ್ ಗೌಡ್ರು, ಚಿಕ್ಕಬಳ್ಳಾಪುರ ಬಂಡೆ.
ಅವರ ರೀಜನಲ್ಲೇ ಇದಾಗಿದ್ದು ಆ್ಯಕ್ಚುಲಿ. ಸೊ ನನಗೆ ಅಲ್ಲಿ ಗೊತ್ತಿದ್ದಿಲ್ಲ ಯಾರು, ನನಗೆ ಬೇರೆ ಔಟ್ಸ್ಕಟ್ಸ್ ಅಲ್ಲ, ಅದು ಬೆಂಗಳೂರೇ ಅಲ್ಲ ಅದು. ಸೊ ಏನು ಮಾಡೋದು ಅಂತ ತೋರಿಸಲಿಲ್ಲ. ಫಸ್ಟ್ ಫೋನ್ ಹೊಡೆದಿದ್ದೆ ನಾನು ಅವ್ರಿಗೆ. ಪಾಪ ಅವ್ರು ನನ್ನ ಜೊತೆ ಇದ್ದು, ಅವ್ರಿಗೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇದೆ, ಲೋಕಲ್ ಇನ್ಫ್ಲೂಯೆನ್ಸ್ ಚೆನ್ನಾಗಿದೆ ಅವ್ರಿಗೆ. ಸೊ ಎಲ್ಲ ನನ್ನ ಜೊತೆ ಇದ್ದು ಸ್ವಲ್ಪ FIR ಎಲ್ಲ ಮುಗಿಸ್ಕೊಟ್ಟು ಐ ವಾಸ್ ದೇರ್ ವಿತ್ ಮೀ. ತುಂಬ ಥ್ಯಾಂಕ್ ಯು ಗೌಡ್ರೆ, ತುಂಬ ಹೆಲ್ಪ್ ಆಯ್ತು ಆ್ಯಕ್ಚುಲಿ ನಮ್ಮ ಅರುಣ್ ಗೌಡ್ರಿಂದ. ಅವ್ರ ಜೊತೆ ಇದ್ದಿದ್ದು ರಾಜೇಶ್ ಅವರು ಕೂಡ ಅಷ್ಟೇ ಸಖತ್ ಹೆಲ್ಪ್ ಮಾಡಿದ್ರು ನನಗೆ. ಆಮೇಲೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗ, ಅವ್ರದ್ದು ಸ್ವಂತ ಊರದು. ಸೊ ನಮ್ಮ ಪುನೀತ್ ಅಂತ, ಅವರು ಲಕ್ಕೀಲಿ ಅವತ್ತು ಊರಲ್ಲೇ ಇದ್ದರು. ಸೊ ಅದರಿಂದನೂ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಸ್ವಲ್ಪ ಲೇಟ್ ಆದ್ರೂ ಎಲ್ಲ ಸ್ಮೂತಾಗಿ ಆಯ್ತು ಗುರು, ಏನೂ ಚಾಲೆಂಜ್ ಏನಿರಲಿಲ್ಲ. ಬಟ್ ದೆನ್ ಅದೇ ನೋಡಿ, ಈ ಥರ ಹೊಸ ಗಾಡಿ ಹಿಂಗೆ ಆಗೋಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಟ್ ಒಂದು ರೀತಿಲಿ ಲಕ್ ಚೆನ್ನಾಗಿದೆ ನಂದು ಅಂತಲೇ ಅನ್ಕೊಬೇಕು. ಯಾಕಂದರೆ ನಾನು ಫಸ್ಟ್ ಸರ್ವಿಸ್ ಮಾಡಿಸಿದ್ರೆ ಎಕ್ಸಾಸ್ಟ್ ಹಾಕಿರ್ತಾಯಿದ್ದೆ ಆಕ್ರಾ. ಆ ಎಕ್ಸಾಸ್ಟ್ ಅಲ್ಲೊಂದು 6 lakh ಪ್ಲಸ್ ಇದೆ. ಅದರಲ್ಲೇನಾದರೂ ಈ ಥರ ಆಗ್ಬಿಟ್ಟಿದ್ದರೆ ಯಾವ ಇನ್ಶೂರೆನ್ಸ್ ಅವರು ಕೊಡೋಲ್ಲ, ಏನೂ ಕೊಡೋಲ್ಲ, ಫುಲ್ ಲಾಸು, ಊಷ್ಟ ಆಗ್ಬಿಡ್ತಾ ಇದ್ದೆ ನಾನು. ಇವಾಗ ಇದು ಫುಲ್ ಸ್ಟಾಕ್ ಫಾರ್ಮಲ್ಲಿ ಇರೋದಕ್ಕೆ ಎಲ್ಲ ನನಗೆ ಇನ್ಶೂರೆನ್ಸಲ್ಲಿ ಪಾರ್ಟ್ಸ್ ಎಲ್ಲ ಹೊಸದು ಸಿಗುತ್ತೆ ತಿರ್ಗಾ. ಬಟ್ ನಾನು ಆಕ್ರಾ ಹಾಕಿದ್ದಿದ್ರೆ ಹೋಲ್ಸೇಲಾಗಿ ಹಾಕ್ಸ್ಕೊಂಬಿಡ್ತಾ ಇದ್ದೆ ಫುಲ್ ಸ್ಟಾಕ್ ಗಾಡಿ. ಸೊ ಸದ್ಯಕ್ಕೇನು ಪ್ರಾಬ್ಲಮ್ ಏನಿಲ್ಲ. ನಾನು ಅದೇ ಎಲ್ಲ ಪಾರ್ಟ್ಸ್ ಎಲ್ಲ ಹಾಕ್ಬಿಟ್ಟು ಏನಾದರೂ ಆಗ್ಬಿಟ್ಟಿದ್ದರೆ, ಇವಾಗ ನೋಡಿ ಇದಕ್ಕೆ ಇಒಟೆಕ್ ಪಾರ್ಟ್ಸ್ ಹಾಕಿದ್ದೀನಿ ಸದ್ಯ. ಅದು ಯಾವುದು ಏನೂ ಟಚ್ ಆಗಿಲ್ಲ. ಅದೆಲ್ಲ ಫ್ರಂಟ್ ಸೈಡ್ ಇದೆಯಲ್ಲ, ಫ್ರಂಟ್ ಫ್ಲೈ ಸ್ಕ್ರೀನು, ಫ್ರೇಮ್ ಸ್ಲೈಡರು ಮತ್ತು ಇದು ರೇಡಿಯೇಟರ್ ಗಾರ್ಡು. ಸೊ ಅದೆಲ್ಲ ಫ್ರಂಟ್ ಸೈಡ್ ಇದೆ. ಫ್ರಂಟ್ ಸೈಡ್ಗೆಲ್ಲ ಏನೂ ಆಗೇ ಇಲ್ಲ. ರೇರ್ ರೈಟ್ ಸೈಡ್ ಹಿಂಗೆ ಟಚ್ ಮಾಡ್ಕೊಂಡು ಹಿಂಗೆ ಹೋಗಿರೋದು. ಸೊ ಒಂದು ರೀತಿಲಿ ಓಕೆ ಅಂತಲೇ ಹೇಳ್ಬೋದು ಸಿಚುವೇಶನು. ಬಟ್ ಅಗೇನ್ ಇದೆಲ್ಲ ಅನ್ವಾಂಟೆಡ್, ಬೇಕಾಗಿರಲಿಲ್ಲ ಈ ಥರ ಆಗೋದು. ಏನೂ ಮಾಡೋಕ್ಕಾಗಲ್ಲ ಅವರು, ಲೈಫೇ ಅನ್ಪ್ರೆಡಿಕ್ಟಬಲ್ಲು. ಎಲ್ಲ ಟೈಮು ಚೆನ್ನಾಗೇ ಇರುತ್ತೆ, ಎಲ್ಲ ಟೈಮು ನಿಮ್ಗೆ ಒಳ್ಳೆ ಟೈಮೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ರೆಡಿ ಫಾರ್ ಎನಿಥಿಂಗ್ ಆಲ್ವೇಸ್. ಲೆಟ್ಸ್ ಸಿ ಹೌ ಫಾಸ್ಟ್ KTM ಈಸ್, ಅದೂ ಗೊತ್ತಾಗ್ಬಿಡುತ್ತೆ ನಿಮಗೆ. ಆಲ್ ಇನ್ ಆಲ್ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ಡಲ್ಲಿಂಗ್ಸ್, ತಲೆನೇ ಕೆಡ್ಸ್ಕೊಬೇಡಿ. ಒಂದು ಹೊಸ ಗಾಡಿ ತೊಗೊಂಡು ಅದಕ್ಕೆ ಏನಾನ ಆಗಿ ತಿರ್ಗಾ ಅದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ, ಈ ಥರ ಬೈಕ್ಸ್ ಮೇಲೆಲ್ಲ ಇನ್ವೆಸ್ಟ್ ಮಾಡೋದು ವರ್ತಾ, ಈ ಬ್ರ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋದು ವರ್ತಾ, ಎಲ್ಲನೂ ನೀವೇ ನೋಡ್ತೀರಾ. ಸೊ ಹೌ ಇಟ್ ವಿಲ್ ಗೋ ಅಂತ. ಸೋ ಫಾರ್ ಸೋ ಗುಡ್, ಏನು ತೊಂದರೆ ಇಲ್ಲ. KTM ಅವ್ರು ಪಾಪ ಪಟ್ ಅಂತಲೇ ಮಾಡ್ತಿದ್ದಾರೆ. ಯೂಶ್ವಲಿ ಹೋಂಡಾದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ನನ್ನ ಫ್ರೆಂಡ್ಸ್ದು 1 ವರ್ಷ ಕಾದಿದ್ದಾರೆ ಯಾವುದಾದ್ರು ಪಾರ್ಟ್ಸ್ಗೆ. ಇಂಜಿನ್ ಒಳಗಡೆ ಕ್ರ್ಯಾಂಕ್ ಶಾಫ್ಟು ಅದೆಲ್ಲ ಇರುತ್ತಲ್ಲ, ಆ ಕ್ರ್ಯಾಂಕ್ ಶಾಫ್ಟ್ದೇನೋ ಪಾರ್ಟ್ ಬರಬೇಕಂತೆ, ಅದು 1 ವರ್ಷದಿಂದ ಸರ್ವಿಸಲ್ಲೇ ಇದೆ ಅಂತೆ. RRR, ಹಳೆ RRR 21 22 ಮಾಡಲ್ದು. ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ. ಸೊ ಹೋಂಡಾಲೇ ಅಷ್ಟು ಕಾಂಪ್ಲಿಕೇಶನು. KTM ಅವ್ರದ್ದು ನೋಡೋಣ, KTM ಶುಡನ್ ಬಿ ದ್ಯಾಟ್ ಬ್ಯಾಡ್. ಬೇಗನೆ ಮಾಡ್ತಿದ್ದಾರೆ ಎಲ್ಲನೂ. ಆ್ಯಂಡ್ ಕ್ರಿಟಿಕಲ್ ಪಾರ್ಟ್ಸ್ ಯಾವುದೂ ಇಲ್ಲ, ಜಸ್ಟ್ ಔಟ್ಸೈಡ್ ಪಾರ್ಟ್ಸ್ ಅಷ್ಟೇ. ಇದು ಇಂಜಿನ್ಗೆ ಏನು ಸಂಬಂಧ ಇಲ್ಲ ಇದು. ಐ ಥಿಂಕ್ ದೇ ಶುಡ್ ಬಿ ಏಬಲ್ ಟು ಡೂ ಇಟ್. ನೋಡೋಣ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಹೇಳಿದೆ ಎಕ್ಸಾಸ್ಟ್ ಎಲ್ಲ ಬಂದ್ಬಿಟ್ಟಿದೆ ಅಂತ. ಎಕ್ಸಾಸ್ಟ್ ಆ್ಯಕ್ಚುಲಿ ನೋಡಿ ಇಲ್ಲೇ ಇದೆ, ಅವತ್ತಿಂದ ಎಕ್ಸಾಸ್ಟ್ ನಮ್ಮ ಮನೇಲೇ ಇದೆ. ಒಂದು ನಿಮಿಷ ತೋರಿಸ್ತೀನಿ ನೋಡಿ, ಇಲ್ಲಿ ಬಾಕ್ಸು, ಇಷ್ಟು ದೊಡ್ಡ ಬಾಕ್ಸು ಅಕ್ರಾ ಪೋಯಿಸ್ತು, ಅವತ್ತಿಂದ ಮನೇಲೇ ಇದೆ. ಹೆಂಗೋ ಲಕ್ಕಿಲಿ ಲೇಟಾಗಿದ್ದು ಒಂಥರ ಒಳ್ಳೇದಾಯಿತು. ಇಲ್ಲಾಂದರೆ ಎಕ್ಸಾಸ್ಟ್ ಹಾಕ್ಸ್ಕೊಂಬಿಟ್ಟಿರೋದು. ಅದನ್ನೆಲ್ಲೋ ಕೇಳೋಣ, ಯಾರ ಹತ್ರ ಕೇಳೋಣ, ಯಾರೂ ಕೊಡೋಲ್ಲ. ಇನ್ಶೂರೆನ್ಸ್ ಅವರು ಕೊಡೋಲ್ಲ, ಯಾರೂ ಕೊಡೋಲ್ಲ. ಇದಕ್ಕೆ ಮುಗಿದ ಕತೆ. ಅದೇನಾದರೂ ಆಗಿದ್ದಿದ್ರೆ ಅದು ಫುಲ್ ಟೈಟೇನಿಯಮ್ 1 ಪೀಸ್ ಎಕ್ಸಾಸ್ಟ್ ಬೇರೆ. ಅದೇನು ಸ್ಪ್ಲಿಟ್ಟಲ್ಲೂ ಬರೋಲ್ಲ. ಅಟ್ಲೀಸ್ಟ್ ಎಂಡ್ ಕ್ಯಾನ್ ಹೋಗಿದ್ದಾರೆ, ಎಂಡ್ ಕ್ಯಾನ್ ಹಾಕ್ಬಿಡೋಣ ಸಪ್ರೇಟಾಗಿ ಅಂತ. ಅದು ಫುಲ್ ರೇಸ್ ಸಿಸ್ಟಮ್, ಅದು ಇಟ್ಸ್ 1 ಪೀಸ್. ಸೊ ಅದೆಲ್ಲರ 1 ಡ್ಯಾಮೇಜ್ ಆಯಿತು ಅಂದ್ರೆ ಫುಲ್ ಎಕ್ಸಾಸ್ಟೇ ಸ್ಕ್ರ್ಯಾಪ್ಗೆ ಆಗಬೇಕು ಅಷ್ಟೇ. ಆಮೇಲೆ ಇಲ್ಲಿ ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ನಾನು ನಂಬ್ತೀನಿ ಆ ಸ್ಟೇಟ್ಮೆಂಟ್ನ. ನೋಡೋಣ ಹೌ ಇಟ್ ಗೋಸ್ ಅಂತ. ಆ ಮಾತನ್ನು ಹೇಳ್ತಾ ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋಲಿ. ಇದೆಲ್ಲದ್ರ ಮಧ್ಯನೂ, ಈ ಬ್ಯಾಡ್ ಟೈಮ್ಸು, ಈ ಮೆಸ್ಸಿ ಟೈಮ್ಸ್ ಮಧ್ಯನೂ ಒಂದು ಗುಡ್ ನ್ಯೂಸ್ ಇದೆ. ಅದೇನು ಅಂದರೆ, ಒಂದು ಋಣ ಹೊರೆಯಾಗಿತ್ತು. ರಾಜ ಹುಲಿ ಅಂತಿರೋ, ಹೆಬ್ಬುಲಿ ಅಂತಿರೋ, ಸಾಕು ಕಣ್ರಪ್ಪ. ಈ ಕಂಪನಿಯನ್ನು ಓಡಿಸಕ್ಕೆ ಇಲ್ಲಿ ಕೈಗಳು ಸಿಗಲ್ಲ. ಸಿಕ್ಕಿದ್ರೆ ಅವನ್ ತಲೆ ಕಾಯ್ದು ಋಣ ತೀರ್ಸೋವರೆಗೂ ಸಾಯ್ಬೇಡ. ವಿಷ್ಣುವಿನ ತಾಳ್ಮೆ ಇರ್ಲಿ, ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ.